ನಮ್ಮ ಮನೆಗೆ ನಮ್ಮ ಅಪ್ಪ ಅಪ್ರೂಪ ಸಾಂಬಾರ್ ಮಾಡ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹೋಗಿ ಬಿಲ್ಡಪ್ ಹಾಕಂದೈತೆ. ಆ ಬಿಲ್ಡಪ್ ಹೋಗ್ಬಿಟ್ಟು ನಮ್ಮ ಅಮ್ಮನ ರೇಕ್ಸೋ ಲೆವೆಲ್ಗೆ ಇಳಿದ್ಬಿಡೋದು. ಯಾಕೆ ಅಂತೀರಾ? ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್. ಎಲ್ಲರೂ ಸಖತ್ತಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. 3 ವಾರ ಆಯ್ತು ನಾಳೆ ವಿಡಿಯೋಗಳು ಬಿಟ್ಟು. ಇನ್ಮೇಲೆ ರೆಗ್ಯುಲರ್ ವಿಡಿಯೋಗಳು ಬಿಡ್ತಾ ಇರ್ತೀನಿ, ನೀವು ನೋಡಕ್ ರೆಡಿ ಇರಿ. ನಾನು ನಮ್ಮ ಅಣ್ಣ ಸಿಟಿ ಕಡೆಗೆ ಹೋಗಿದ್ದೆ. ಆ ಸಿಟಿ ಕಡೆ ಕೆಲಸ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಬರೋ ಗ್ಯಾಪಲ್ಲಿ AC ಏನಾಗೋಯ್ತು. ಆ AC ಫುಲ್ ಫ್ರೀಸ್ ಆಗೋಯ್ತು. ಅದಕ್ಕೆ ಸೀದಾ ನಮ್ಮ ಅಣ್ಣರ ಮನೆ ಕಡೆಗೆ ಬಂದ. ನಮ್ಮ ಅಣ್ಣರ ಮನೆ ಕಡೆಗೆ ಬಂದು ಸೀದಾ ಊಟ ಮಾಡ್ಕೊಂಡು ನಾನು ನಮ್ಮ ಮನೆ ಕಡೆಗೆ ಬರೋ ಗ್ಯಾಪಲ್ಲಿ ನಮ್ಮ ಕಿರೋ ನೋಡೋ ಹುಡುಗಿ ಜೊತೆ ಮಾತಾಡ್ತಿದ್ದ. ಹಲೋ ಬೈಲಿ ಆಚೆ ಬೈಲಿ ಮನೆ ಮಂತಕ್ಕೆ ಅಂದ್ಕೊಂಡಂಗೇನಿಲ್ಲ. ಅವನಿಗೆ ಏನೋ ಹುಡುಗಿ ಇದ್ದಿದ್ರೆ ಈ ನೈಟಲ್ಲಿ ನನ್ನ ಮೀಟ್ ಮಾಡಕ್ ಬರೋನಾ. ಅವನ್ನ ಮೀಟ್ ಮಾಡ್ಕೊಂಡು ಸೀದಾ ಮನೆ ಕಡೆಗೆ ಬಂದೆ. ಮನೆ ಕಡೆಗೆ ಬಂದ ಬೆಳಗ್ಗೆ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಸೀದಾ ದಬಾಕೊಂಡೆ. ಆಯ್ತು. ಆಮೇಲೆ ಬೆಳಗ್ಗೆ ಒಂದು 7:30 ಎದ್ಬಿಟ್ಟು ನಮ್ಮ ಅಣ್ಣನ ಡ್ರಾಪ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸೀದಾ ಟಿಫನ್ ಮಾಡ್ಕೊಂಡು ನಮ್ಮ ಅಣ್ಣನ ಜೊತೆ ಕೆಲ್ಸ ಕಡೆಗೆ ಹೊಟ್ಬಿಟ್ಟೆ. ನಮ್ಮ ಅಣ್ಣ ನೋಡ್ರೆ 8:00 ಹೋಗ್ಬೇಕು, ನಾನು ನೋಡ್ರೆ 9:00 ಹೋಗ್ಬೇಕು. ನಮ್ಮ ಅಣ್ಣನ 8 ಕಡೆಗೆ ಬಿಟ್ಬಿಟ್ಟು ನಾನು ಸೀದಾ 9:00 ಇರೋ ಕೆಲಸಕ್ಕೆ 1 ಅವರ್ ಮುಂಚೆ ಹೋಗ್ಬಿಟ್ಟೆ. ಇನ್ನೂ 1 ಅವರ್ ಟೈಮ್ ಅದಲ್ಲ ಅಂತ ಹೇಳ್ಬಿಟ್ಟು ಸೀದಾ ನಮ್ಮ ಮಾಮನ ಮನೆಗೆ ಹೋದ್ರೆ ನಮ್ಮ ಮಾಮ ನೋಡ್ರೆ ಮಸಾಲೆ ದೋಸೆ ಹೋಯ್ತಿದ್ದೆ. ಇದನ್ನೆಲ್ಲ ನೋಡ್ಬಿಟ್ಟು ನಾನು ನಮ್ಮ ಮಾಮ ಕೆಲಸ ಬಿಟ್ಬಿಟ್ಟು ಸೀದಾ ಹೋಟ್ಲಿಕ್ಕೆ ಅನ್ನೋದಕ್ಕೆ ನಮ್ಮ ಮಾಮ ಏನು ಹೇಳ್ಬೇಕು ದೋಸೆ ಮತ್ತೆ ಹೋಟ್ಲು ಕತೆ ಅಲ್ಲಿಗೆ ಬಿಟ್ಬಿಟ್ಟು ಸೀದಾ ನಮ್ಮ ಮಾಮ ಶೂನ್ಯ ತಗೊಂಡು ಸೀದಾ ಕೆಲಸಕ್ಕೆ ಬಂದೆ. ಕೆಲಸಕ್ಕೆ ಬಂದ ಆಮೇಲೆ ಚೆಕ್ ಆಗ್ಬಿಟ್ಟು ನಾನು ನಮ್ಮ ಮಾಮ ಅಷ್ಟೇ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದೆ. 1 ಗಂಟೆ ಕೆಲಸ ಮಾಡಿದೆ. ಆಮೇಲೆ ಮತ್ತೆ ಊಟ ಮಾಡೋಣ ಅಂತ ಹೊರಟು. ಊಟ ಮಾಡ್ಕೊಂಡೆ ಆಚೆ ಬಂದ ಮತ್ತೆ ಫೀಲ್ಡಿಗೆ ಇಲ್ಲದೆ ಕೆಲಸ ಮಾಡೋಣ ಅಂತ. ಇವತ್ತಿನ ಕೆಲಸ ಮುಗಿಸ್ಕೊಂಡು ಎಲ್ಲ ಮನೆ ಕಡೆಗೆ ಹೊರಟು. ನಾನು ಮತ್ತೆ ಇನ್ನೊಂದು ಕೆಲಸ ಜಾಯ್ನ್ ಆದೆ. ಅಲ್ಲಿನ ಕೆಲಸ ಮುಗಿಸ್ಕೊಂಡು ಗಾಡಿ ಬಂದ ಗಾಡಿ ಲೋಡ್ ಮಾಡ್ಬಿಟ್ಟು ಸೀದಾ ಮನೆ ಕಡೆಗೆ ಬಂದೆ. ಅಲ್ಲಿ ಬಂದು ನೋಡ್ತೀನಿ ನಮ್ಮ ಅಪ್ಪ ನೋಡ್ರೆ ನಮ್ಮ ಅಮ್ಮನ ರೇಕ್ಸ್ತಾ ಬಿದ್ದವ್ರೆ. ನಿಂಗೆ ಹೆಲ್ಪ್ ಅಲ್ಲಿಂದ ಅಪ್ಪನೇ ಸಾರ್ ಮಾಡ್ಬಿಡೋದಿ. ಮಾಡೈತೆ ಅದು ಏನು ಗೊತ್ತಾ ಮಾಡಿರೋದು, ಹೆಂಗ್ ಬೇಕಂಗ್ ಮಾಡಿಕ್ಬಿಡ್ತಾಳೆ ಅಂತ ಮಾಡಿರೋದು. ಅದು ನಿನಗೆ ಮಾಡಕ್ ಬರಲ್ಲ ಅಂತ. ನನಗ್ ಮಾಡಕ್ ಬರಲ್ಲ ಅಂತಲ್ಲ, ಅರ್ಜೆಂಟಿಗೆ ಬಂದು ಏನೋ ಒಂದ್ ಮಾಡಿಕ್ಬಿಡ್ತಾಳೆ ಅಂತ. ಒಗ್ಗರಣೆ ಸರಿಯಾಗಿ ನೋಡು. ಒಗ್ಗರಣೆ ಹಾಕಕ್ ಬರಲ್ಲ, ಇವ್ರಿಗೆಲ್ಲ ಬಂದ್ಬಿಡ್ತೈತಿ. ಇವೆಲ್ಲ ಅಡುಗೆ ಹೆಂಗ್ ಕಲ್ತ್ಕೊಂಡೆ ಮಾಡೋದು? ಯೂಟ್ಯೂಬ್ ನೋಡು. ಅಪ್ಪಂಗೆ ಮೊಬೈಲ್ ಕೊಡಿಸ್ಬಿಟ್ಟು ಯೂಟ್ಯೂಬ್ ನೋಡಿ ಒಳ್ಳೊಳ್ಳೆ ಅಡುಗೆಗಳು ಕಳ್ಸಿದೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಮಗ ನೋಡು, ಯಾವತ್ತ ಒಂದ್ ದಿವಸ ಏನೋ ಮಾಡ್ಬಿಟ್ಟು ನಾನೇ ಮಾಡ್ದೆ ಅಂತ ಹೇಳ್ಕೊಂಡು ಬರೋ. ನಮ್ಗೆಲ್ ಮಾಡಬಹುದು, ನೀನೇ ಮಾಡೋದು ಮಾಡಕ್ಕಿದ್ರು ಆಯ್ತು ಬಿಡಪ್ಪ, 25 ವರ್ಷದಿಂದ ನೀನೇ ಕಲ್ಸಿರೋದು ನನಗೆ. ನಾನು ಏನೋ ಕಲ್ಸಿದ್ದಿ? ಯಾಕ ಹೇಳಿಲ್ವ ನಿನ್ ಮಕ್ಳ ಕೈಲಿಗೆ? ಇವಳಿಗೆ ಮುದ್ದೆ ಮಾಡಕ್ ಬರ್ತಿರ್ಲಿಲ್ಲ, ಸಾರು ಮಾಡಕ್ ಬರ್ತಿರ್ಲಿಲ್ಲ, ಎಲ್ಲ ನಾನ್ ಕಲ್ಸ್ತೆ ಅಂತ. ನೀನು ನೋಡ್ದ ನೋಡ ನೋಡ ಅಲ್ಲಿ ಹೇಳದ ಕರೆಂಟ್ ಹೊಡೈತಲ್ಲ ಮುದ್ದೆ ಮುದ್ದೆ ಮಾಡಕ್ ಬರಲ್ಲ, ಕರೆಂಟ್ ಹೊಡಾಯ್ತು. 2 kg ಚಿಕನ್ ಮಟನ್ ತಂದ್ಕೊಟ್ರೆ ಚೆನ್ನಾಗಿ ತೆಗಿತಾಳೆ. ಮರನ ಇಲ್ಲ ಅಂದ್ರೆ ಬಾಡ್ಗೆಲ್ಲ ಮಸಾಲೆ ಹಿಡ್ದು ಬಿಡ್ಬೇಕು. ಹೆಂಗೋ ಚೆನ್ನಾಗಿ ಮಾಡ್ತಾಳೆ. ಅದೇಂಗಂದೆ ನೀನ್ ನನಗೆ ಮುದ್ದೆ ಮಾಡಕ್ ಬರಲ್ಲ ಅಂತ? ಇನ್ನೂ ಗೊತ್ತಾಗ್ತದೆ, ಊಟ ಮಾಡುವಾಗಲೇ ಗೊತ್ತಾಗ್ತದೆ. ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಅಕೌಂಟ್ನ ಫಾಲೋ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.